ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಬಂದಾಗ್ಲಿಂದ ರಜತ್ ಬುಜ್ಜಿ ಅವರು 2-3 ವಾರದಿಂದ ಮೌನ ವ್ರತ ಪಾಲಿಸ್ತಾ ಒಳ್ಳೆ ಹಾವಿಂದ ಹೂವಾಗಿದ್ದ ಅಶ್ವಿನಿ ಗೌಡ ಅವರನ್ನ ಟ್ರಿಗರ್ ಮಾಡೋಕೆ ಪ್ರಯತ್ನ ಪಡ್ತಾನಿದ್ರು. ಕೊನೆಗೂ 11ನೇ ವಾರದ ನಾಮಿನೇಷನ್ಸ್ ಅಲ್ಲಿ ಅವರು ಅಶ್ವಿನಿ ಗೌಡ ಅವರ ವ್ರತಭಂಗ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದು ಮತ್ತೆ ಅವ್ರನ್ನ ರಾಜಮಾತೆಯಾಗಿ ಬುಸುಗುಡೋ ಹಾಗೆ ಮಾಡಿದ್ದಾರೆ. ಇಲ್ಲಿ ರಜತ್ ಅವರು ಅಶ್ವಿನಿ ಅವರ ಹೆಸರನ್ನ ನಾಮಿನೇಷನ್ಸ್ಗೆ ತಗೊಳ್ತಾ ಧ್ರುವ್ ಅವರು ಟೀಗಾಂಚಲಿ ಅಂದಾಗ ಸುಮ್ಮನಿದ್ದ ಅಶ್ವಿನಿ ಅವರು ರಘು ಅವರು ತೆವಲು ಅಂದಾಗ ಏನೇನೋ ಮಾತಾಡಿದ್ರು ಅಂತ ಆರೋಪ ಮಾಡಿದ್ದಾರೆ. ಧ್ರುವ್ ಅವರು 2 ವಾರದ ಹಿಂದೆ ಸ್ಪಂದನ ಜೊತೆ ಕಿತ್ತಾಟದ ಮಧ್ಯ ಬಂದಿದ್ದ ಧನುಷ್ಗೆ ಟೀಗಾಂಚಲಿ ಅಂತ ಹೇಳಿದ್ರು. ಅದು ಪರ್ಸನಲ್ ಜಗಳ ಆಗಿತ್ತು. ಇನ್ನು ರಘು ಅವರು ಅಡುಗೆ ವಿಚಾರದಲ್ಲಿ ಅಶ್ವಿನಿ ಧ್ರುವ್ ಮತ್ತು ರಜತ್ ಜೊತೆ ಕಿತ್ತಾಟ ಬಂದಾಗ ಊಟ ಮಾಡಾಕಕ್ಕೆ ನಮಗೇನು ತೆವಲ ಅಂತ ಹೇಳಿದ್ರು. ಇದು ಊಟದ ವಿಚಾರದಲ್ಲಿ ಹೇಳಿದ ಕಾರಣ ಅಶ್ವಿನಿ ಅವರು ರಘು ಅವರ ಪದ ಬಳಕೆನ ಪ್ರಶ್ನೆ ಮಾಡಿದ್ದು ಸರಿ ಇತ್ತು. ಇನ್ನು ಅಶ್ವಿನಿ ಅವರು ರಜತ್ ಮೇಲೆ ಹಾರಾಡ್ತಾ ಈ ಮನೆಯಲ್ಲಿ ನೀನ್ ಬಳಸುವಷ್ಟು ಥರ್ಡ್ ರೇಟ್ ಭಾಷೆ ಯಾರು ಬಳಸಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಆದ್ರೆ ಇದೇ ಅಶ್ವಿನಿ ಅವರು ಎಂತೆಂತ ಥರ್ಡ್ ರೇಟ್ ಭಾಷೆ ಬಳಸಿದ್ರು ಅಂತ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಅಲ್ಲಿ ಹಾಕಿದ ಆಡಿಯೋ ಕೇಳಿದ ಮೇಲೆನೆ ಅಶ್ವಿನಿ ಗೌಡ ಅವರು ಸಾಧ್ವಿನಿಯಾಗಿ ಬದಲಾಗೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಹಾಗಾಗಿ ಕಿಚ್ಚ ಸುದೀಪ್ ಅವರು ಕಳೆದ ವಾರ ರಾಶಿಕಾಗಿ ಹೇಳಿದ ಹಾಗೆ ಗಾಜಿನ ಮನೆಯಲ್ಲಿರೋರು ಬೇರೆಯವ್ರ ಮನೆಗೆ ಕಲ್ಲು ಹೊಡಿಬಾರ್ದು. ಇನ್ನು ರಜತ್ ಅವರು ನಾನು ಗಂಡಸರ ಜೊತೆ ಮಾತ್ರ ಗುದ್ದಾಡ್ತೀನಿ, ಹಾಗಾಗಿ ಅಶ್ವಿನಿ ಅವ್ರ ಜೊತೆ ಫೈಟ್ ಮಾಡೋಕೆ ಆಗಲ್ಲ, ಅದಕ್ಕೆ ಅವರು ಮನೆಗೆ ಹೋಗ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತ್ಯುತ್ತರ ಕೊಟ್ಟರು ಅಶ್ವಿನಿ ಅವರು, ನೀವು ಗಂಡಸಲ್ವಾ, ರಘು ಅವರು ಆ ರೀತಿ ಹೇಳಿದಾಗ ನೀವು ಕೂಡ ಮಾತಾಡಬೇಕಾಗಿತ್ತು ಅಂತ ಹೇಳಿದ್ದಾರೆ. ಇಲ್ಲಿ ರಜತ್ ಈ ಒಂದು ಗಲಾಟಿನಲ್ಲಿ ಗಂಡು ಹೆಣ್ಣು ವಿಚಾರ ತರಬಾರ್ದಾಗಿತ್ತು. ಬರೀ ಗಂಡಸರ ಹತ್ರ ಮಾತ್ರ ಗುದ್ದಾಡ್ತೀನಿ ಅನ್ನೋ ವಾಕ್ಯ ಪ್ರಯೋಗನೇ ಈ ಸಂದರ್ಭಕ್ಕೆ ಸರಿ ಹೊಂದೋದಿಲ್ಲ. ಇನ್ನು ಕೊನೆಯಲ್ಲಿ ರಜತ್ ಅವರು ನಾಮಿನೇಷನ್ಸ್ ರೂಲ್ಸ್ ಪ್ರಕಾರ ಅಶ್ವಿನಿ ಅವ್ರನ್ನ ಪೂಲ್ಗೆ ತಳ್ಳಿದ್ದಾರೆ. ಇಲ್ಲಿ ಅಶ್ವಿನಿ ಅವರು ಯಾಕೆ ಅಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅದೇ ಕೋಪದಲ್ಲಿ ಅವರು ರಜತ್ಗೆ ಕಚಡ ಅಂತ ಕೂಗಿದ್ದಾರೆ. ಬಹುಶಃ ರಜತ್ ಅವರು ತುಂಬಾ ಜೋರಾಗಿ ಅಶ್ವಿನಿ ಅವ್ರನ್ನ ಪೂಲ್ಗೆ ತಳ್ಳಿದ್ರು ಅಂತ ಅನ್ಸುತ್ತೆ. ಇದಕ್ಕೆ ರಜತ್ ಅವರು ಕೂಡ ಭರ್ಜರಿಯಾಗಿ ಕೌಂಟರ್ ಕೊಡ್ತಾ ನನ್ನ ಕಚಡನೋ ನೀನೇ ಕಚಡ ಅಂತ ಕಿರ್ಚಾಡ್ತಾ ಇದ್ರೆ ಈ ಕಚಡ ಫೈಟ್ ನ ನಾವು ನೋಡ್ಬೇಕಂತ ವೀಕ್ಷಕರ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿರೋದಂತೂ ನಿಜ. ಇಲ್ಲಿ ಪದ ಬಳಕೆ, ಕೂಗಾಟ, ಬಡದಾಟ ಎಲ್ಲದರಲ್ಲೂ ರಜತ್ ಮತ್ತು ಅಶ್ವಿನಿ ಅವರು ಒಂದೇ ಮಟ್ಟದಲ್ಲಿರೋ ಕಾರಣ ಈ ವಾದ ವಿವಾದದ ವಿಶ್ಲೇಷಣೆ ಮಾಡೋದಕ್ಕಿಂತ ಅಶ್ವಿನಿ 2.0 ಅವ್ರನ್ನ ಟ್ರಿಗರ್ ಮಾಡಿ ರಜತ್ ಅವರು ಈ ಫೈಟ್ ನಲ್ಲಿ ಗೆದ್ರು ಅಂತ ಮಾತ್ರ ನಾವು ಹೇಳ್ಬಹುದು. ಆದ್ರೆ ರಜತ್ ಅವರು ಈ ಸೀಸನ್ ನಲ್ಲಿ ನಿಜವಾಗ್ಲೂ ಒಂದು ದೊಡ್ಡ ಇಂಪ್ರೆಷನ್ ಮಾಡಬೇಕು ಅಂದ್ರೆ ಬರೀ ಅಶ್ವಿನಿ ಮತ್ತು ಧ್ರುವ್ ಅವರನ್ನ ಮಾತ್ರ ಟಾರ್ಗೆಟ್ ಮಾಡಿದೆ ಸೇಫ್ ಗೇಮ್ ಆಡ್ತಾ ಇರೋ ಇತರೆ ಸ್ಪರ್ಧಿಗಳಾದ ರಾಶಿಕಾ, ಸೂರಜ್, ರಘು, ಕಾವ್ಯ, ಸ್ಪಂದನ, ಮಾಳು ಇವರುಗಳನ್ನು ಕೂಡ ಟಾರ್ಗೆಟ್ ಮಾಡಿ ಅವರು ಎದ್ದೇಳೋ ಹಾಗೆ ಮಾಡಬೇಕು. ಇನ್ನು ಚೈತ್ರ ಅವರು 4 ಜನನ ನಾಮಿನೇಟ್ ಮಾಡೋ ಅಧಿಕಾರನ ರಜತ್ಗೆ ಕೊಟ್ಟು ಒಳ್ಳೆ ಬೆಂಕಿ ಹಚ್ಚಿದ್ದಾರೆ. ರಜತ್ ರಾಜಮಾತೆ ಮತ್ತು ಅವ್ರ ಮುದ್ದಿನ ಮಗನ್ನ ಆಗ್ಲೇ ನಾಮಿನೇಟ್ ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು ಜಾಗಕ್ಕೆ ಗಿಲ್ಲಿನ ಹೆಸರಿಸಿ ತಾನು ಗಿಲ್ಲಿಗೆ ಚೀರ್ ಲೀಡರ್ ಅಲ್ಲ ಅನ್ನೋದನ್ನ ತೋರಿಸ್ಕೊಳ್ಬಹುದು. ಇನ್ನುಳಿದಂತೆ ಕೊನೆ ಜಾಗಕ್ಕೆ ಯಾರನ್ನು ನಾಮಿನೇಟ್ ಮಾಡ್ತಾರೆ ಅನ್ನೋದರ ಬಗ್ಗೆ ಕುತೂಹಲ ಹೆಚ್ಚಿದ್ದು. ಅದನ್ನು ತಿಳ್ಕೊಳ್ಳೋಕೆ ನೀವು ಇವತ್ತಿನ ಎಪಿಸೋಡ್ನ ನೋಡಲೇಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.